ಇವತ್ತು ನಾವು ಸೌಜನ್ಯ ಮೃತದೇಹ ಪತ್ತೆಯಾದಂಥ ಜಾಗದಲ್ಲಿ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಸೌಜನ್ಯ ತನ್ನ ಮನೆಗೆ ಹೋಗೋ ಸಮಯ ಅಂದರೆ ಸಂಜೆ 4ರಿಂದ 5 ಗಂಟೆಯ ಸುಮಾರಿಗೆ ಇದೇ ಮೇಲ್ಭಾಗದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೇಲ್ಭಾಗದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಇದನ್ನು ನೇರವಾಗಿ ನೋಡಿರ್ತಕ್ಕಂಥ ದೃಶ್ಯಾವಳಿಯನ್ನು ಕಂಡಿರ್ತಕ್ಕಂಥ ಒಬ್ಬ ಟೀಚರ್, ಅವರ ಹೆಸರನ್ನ ನಾನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ಅದು ಸಾಕ್ಷ್ಯ ರೂಪವಾಗಿ ಹೊರಗೆ ಬರಲಿ, ಅದು ಮುಂದಿನ ಕತೆ. ಒಬ್ಬ ಟೀಚರ್ ಜೊತೆಗೆ ಒಂದಿಷ್ಟು ಜನರು ಕೂಡ ನೋಡ್ತಾರೆ. ಯಾರೋ ಒಂದು 4 ಜನ ಎಳ್ಕೊಂಡು ನೇರವಾಗಿ ಇದು ಮೇಲೆ ಕಾಣ್ತಾ ಇರ್ತಕ್ಕಂಥ ರಸ್ತೆ, ನಿಮಗೆ ಈ ಧರ್ಮಸ್ಥಳದ ಮೈನ್ ರೋಡ್ ನಿಮಗೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರೋದು. ಅಲ್ಲಿಂದ ಕೆಳಗಿರ್ತಕ್ಕಂಥ ಒಂದು ಸಣ್ಣ ಒಂದು ಕಾಲುವೆ, ಅದು ನೀರಿನ ತೊರೆ ಹರಿತಾ ಇದೆಯಲ್ಲ, ಇಲ್ಲಿಂದ ಯಾರೋ ಒಬ್ಬ ಸಂತೋಷ್ ರಾವ್ನ ನಾವೀಗ ನೇರವಾಗಿ ಆರೋಪಿ ಅಂತ ಬಹಳಷ್ಟು ಜನರು ಅದನ್ನು ಒಪ್ಕೊಳ್ಳಿಕ್ಕೂ ಕೂಡ ಸಿದ್ಧರಿದ್ದಾರೆ. ಆದರೆ CBI ಕೋರ್ಟ್ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇರೋದ್ರಿಂದ ಸಂತೋಷ್ ರಾವ್ನ ಖುಲಾಸೆಗೊಳಿಸಲಾಗಿದೆ, ಆತ ನಿರಪರಾಧಿ ಅಂತ ಹೇಳಿ. ಅಂದರೆ ಸಾಕ್ಷ್ಯಾಧಾರಗಳು ಇಲ್ಲದೇ ಇರೋ ಕಾರಣವಾಗಿ ಆತನನ್ನು ನಿರಪರಾಧಿ ಅಂತ ಹೇಳಿ ಈಗಾಗಲೇ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ. ನಾವು ಕೋರ್ಟ್ ವಿರುದ್ಧವಾಗಿ ಹೋಗಲಿಕ್ಕೆ ಸಿದ್ಧರಿಲ್ಲ. ಅದನ್ನು ನಾವೆಲ್ಲರೂ ಕೂಡ ವಿತ್ ರೆಸ್ಪೆಕ್ಟ್ ಟು ದಟ್ ನಾವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ.